ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟನ್ನು ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಕ್ವಶನ್ ಪೇಪರ್ 2023 ಅಲ್ಲಿ ಕೇಳಿರ್ತಕ್ಕಂಥ 10 ಮಾರ್ಕ್ಸದ ಕ್ವಶನನ್ನು ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇದು ಯಾವ ಚಾಪ್ಟರ್ದಲ್ಲಿ ಬರ್ತಾ ಇದೆ ಅಂದ್ರೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಮತ್ತು ಡಿಬೆಂಚರ್ ಇರತಕ್ಕಂಥ ಚಾಪ್ಟರ್ದಲ್ಲಿ ಯಾವ ರೀತಿಯಾಗಿ ಅಂಡರ್ ರೈಟರ್ಸ್ ಲಯಬಿಲಿಟಿಯನ್ನು ನಾವು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕ್ವಶನ್ ಪೇಪರ್ 2023 10 ಮಾರ್ಕ್ಸ್ದ ಕ್ವಶನ್ ಅನ್ನ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸೊಲ್ಯೂಷನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಮೊದಲಿಗೆ ನಾವು ಏನ್ ಮಾಡ್ಬೇಕಂದ್ರೆ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಏನು ಕೊಟ್ಟ ನೋಡ್ರಿ, ಎಕ್ಸ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 50,000 ಇಕ್ವಿಟಿ ಶೇರ್ಸ್. ಎಷ್ಟು ಶೇರ್ಸ್ಗಳನ್ನ ಕೊಟ್ಟಾರಪ್ಪ ಅಂದ್ರೆ 50,000 ಇಕ್ವಿಟಿ ಶೇರ್ಸ್ಗಳನ್ನ ಕೊಟ್ಟಾರ. ಒಂದು ಶೇರ್ಗೆ ಎಷ್ಟಾದ್ರೆ 10 rupees ಈಚ್ ಅದ. The whole of the issue was underwritten as follows. ನೋಡ್ರಿ, ಆನಂದ ಏನ್ ಮಾಡ್ತೀನಿ ಅಂದ್ರ ಆ ಕಂಪನಿ ಶೇರ್ಗಳನ್ನ 40% ಶೇರ್ಗಳನ್ನ ಇವನೇ ಮಾಡ್ತೀನಿ ಅಂತೇಳಿ ಒಪ್ಕೊಂಡಾನ. ಬಾಲಚಂದ್ರ ಅವ 30% ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಒಪ್ಕೊಂಡಾನ. ಅದೇ ರೀತಿಯಾಗಿ ಚಂದ್ರ ಅಂತಕ್ಕಂಥವ ಅವನ ಹೆಸರು ಕೇವಲ ಚಂದ್ರ ಅಂತಕ್ಕಂಥವ್ ಏನ್ ಮಾಡಿದಾನಪ್ಪ ಅಂದ್ರೆ 30% ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಒಪ್ಕೊಂಡಾನ. ಟೋಟಲ್ ಎಷ್ಟಾಯ್ತ್ರಿ? 40%, 30% ಪ್ಲಸ್ 30% ಅಂದ್ರೆ ಎಷ್ಟಾಯ್ತ್ರಿ? 100% ಆಯ್ತು. ದ ಅಪ್ಲಿಕೇಶನ್ ರಿಸೀವ್ಡ್ ಬೈ ದ ಕಂಪನಿ ವೇರ್ 40,000 ಶೇರ್ಸ್. ನೋಡ್ರಿ, ಕಂಪನಿ ಮಾರಾಟ ಮಾಡೋದು ಕಂಪನಿ ಮಾರ್ಕೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು 50,000 ಶೇರ್ಸ್. ಆದ್ರೆ ಆ 50,000 ಶೇರ್ಸ್ ದಲ್ಲಿ ಕೇವಲ 8 ಶೇರ್ಗಳು ಸೇಲ್ ಆಗ್ಯಾವಪ್ಪ ಅಂದ್ರೆ 40,000 ಶೇರ್ಸ್ಗಳು ಮಾತ್ರ ಸೇಲ್ ಆಗ್ಯಾವ. ಓಕೆ, shares in all. The details of market applications out of the applications received as follows. ನೋಡ್ರಿ, ಆನಂದ 8 ಶೇರ್ಗಳನ್ನ ಅವನು ಅಂದ್ರೆ ಸ್ಟಾಂಪ್ ಇರ್ತಕ್ಕಂಥದ್ದು ಅವನ ಹೆಸರಲ್ಲಿ ಇರ್ತಕ್ಕಂಥದ್ದು 8 ಶೇರ್ಗಳದಾವ ಅಂದ್ರೆ 10,000 ಶೇರ್ಸ್ ಅದಾವ. ಬಾಲಚಂದ್ರನ ಎಷ್ಟು ಶೇರ್ಸ್ ಅದಾವಪ್ಪ ಅಂದ್ರೆ 5,000 ಶೇರ್ಸ್ ಅದಾವ. ಅದೇ ರೀತಿಯಾಗಿ ಚಂದ್ರನ ಎಷ್ಟು ಶೇರ್ಸ್ ಅದಾವಪ್ಪ ಅಂದ್ರೆ 10,000 ಶೇರ್ಸ್ ಅದಾವ. The remaining application for 15,000 shares did not bear the stamp of any underwriters. ಏನು ಉಳಿದ 15,000 ಶೇರ್ಗಳು ಏನದಾವಲ್ಲ, ಆ 15,000 ಶೇರ್ಗಳ ಮೇಲೆ ಯಾರ ಹೆಸರು ಇಲ್ಲ. ಅಂದ್ರೆ ಆನಂದನೂ ಹೆಸರಿಲ್ಲ, ಬಾಲಚಂದ್ರನೂ ಹೆಸರಿಲ್ಲ, ಆಮೇಲೆ ಚಂದ್ರನ್ ಅಂತಕ್ಕಂಥ ಹೆಸರುಗಳು ಅದರ ಶೇರ್ಗಳ ಮೇಲೆ ಹೆಸರಿಲ್ಲ. ಓಕೆ, ನಮಗೇನು ಕ್ವಶನ್ ಅನ್ನ ಕೇಳ್ತಾ ಇದ್ದಾನಂದ್ರೆ ಡಿಟರ್ಮೈನ್ ದ ನೆಟ್ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್. ಓಕೆ, ಪ್ರತಿಯೊಬ್ಬ ಅಂಡರ್ ರೈಟರ್ ನೀವು ನೆಟ್ ಲಯಬಿಲಿಟಿಯನ್ನ ಫೈಂಡ್ ಔಟ್ ಮಾಡತ್ತ ಕೇಳ್ತಾ ಇದ್ದಾನೆ. ಈಗ ಕ್ವಶನ್ ಅನ್ನ ಬಿಡಿಸೋಣ. ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೊದಲು ಕಂಡುಹಿಡಬೇಕು. ಫಸ್ಟಿಗೆ ವರ್ಕಿಂಗ್ ನೋಟ್ ಅನ್ನ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ನೋಡ್ರಿ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟದಪ್ಪ ಅಂದ್ರ 40,000 ಶೇರ್ಸ್ ಅದಾವ. ಇಲ್ಲಿ ಕೊಟ್ಟೆ ಬಿಟ್ಟ ನೋಡ್ರಿ. The application received by the company were for 40,000 shares in all ಅಂತ ಹೇಳಿದಾನೆ. ಟೋಟಲ್ ಅಪ್ಲಿಕೇಶನ್ ಎಷ್ಟು ಬಂದಾವ ಅಂದ್ರೆ 40,000 ಶೇರ್ಸ್ಗಳು ಬಂದಾವ. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂದ್ರೆ ಆ ಅಂಡರ್ ರೈಟರ್ಸ್ ಎಷ್ಟೆಷ್ಟು ಶೇರ್ಗಳನ್ನ ಮಾರಾಟ ಮಾಡಿದಾರ, ಅವರು ಸ್ಟಾಂಪ್ ಇರ್ತಕ್ಕಂಥ ಶೇರ್ಗಳು. ನೋಡ್ರಿ, ಆನಂದರ 8 ಶೇರ್ಗಳು ಅದಾವ ಅಂದ್ರೆ 10,000 ಶೇರ್ಸ್ ಅದಾವ. ಅದೇ ರೀತಿಯಾಗಿ ಬಾಲ ಎಷ್ಟು ಶೇರ್ಸ್ಗಳದ ಅಂದ್ರೆ ಬಾಲಚಂದ್ರನ್ ಎಷ್ಟು ಶೇರ್ಸ್ಗಳದಾವ ಅಂದ್ರೆ 5,000 ಶೇರ್ಸ್. ಆಮೇಲೆ ಚಂದ್ರನ ಇರ್ತಕ್ಕಂಥ ಶೇರ್ಗಳು ಎಷ್ಟದಪ್ಪ ಅಂದ್ರೆ 10,000 ಶೇರ್ಸ್ ಅದಾವ. ನೋಡ್ರಿ, ಆನಂದ ಸ್ಟಾಂಪ್ ಇರ್ತಕ್ಕಂಥ ಶೇರ್ಸ್ಗಳು 10,000, ಬಾಲಚಂದ್ರನ ಸ್ಟಾಂಪ್ ಇರ್ತಕ್ಕಂಥ ಶೇರ್ಗಳು 5,000. ಅದೇ ರೀತಿಯಾಗಿ ಚಂದ್ರನ ಇರ್ತಕ್ಕಂಥ ಶೇರ್ಗಳು ಎಷ್ಟ್ರಿ? 10,000. ಒಟ್ಟು ಕೂಡಿಸ್ರೆ ಎಷ್ಟಾಗತ್ತೆ ನೋಡ್ರಿ? 10,000 ಪ್ಲಸ್ 5,000 ಪ್ಲಸ್ 10,000 ಅಂದ್ರೆ ಎಷ್ಟಾಗತ್ರಿ? 25,000 ಆಗತ್ತ. 25,000 ಆಗತ್ತ.
ಓಕೆ 10,000 ಪ್ಲಸ್ 5,000 ಪ್ಲಸ್ 10,000 ಅಂದ್ರೆ ಎಷ್ಟು ಹಾಕೋರಿ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ 25,000 ಶೇರ್ಸ್ ಆದವು. ಇನ್ನ 40,000 ಒಳಗ 25,000 ಶೇರುಗಳನ್ನ ಲೆಸ್ ಮಾಡ್ಕೋರಿ. 40,000 ಒಳಗ 25,000 ಶೇರ್ಸ್ ಗಳನ್ನ ಲೆಸ್ ಮಾಡ್ಕೋರಿ. ಆನ್ಸರ್ ಎಷ್ಟು ಬರ್ತೈತ್ರಿ 15,000 ಬರ್ತದ. ದಿಸ್ ಈಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ದೀಸ್ ಆರ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ನೋಡ್ರಿ 40,000 ಒಳಗ 25,000 ಶೇರ್ಸ್ ಗಳನ್ನ ಲೆಸ್ ಮಾಡ್ಕೋರಿ. ಆನ್ಸರ್ ಎಷ್ಟು ಬರ್ತದ ಅಂದ್ರ 15,000 ಬರ್ತದ. ಈ 15,000 ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ನಾವು ಕರಿತಾ ಇದೀವಿ. ಇನ್ನ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ. ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿಯನ್ನ ಕಂಡುಹಿಡಿಯಲತ್ತಿ. ನೋಡ್ರಿ ಟೇಬಲ್ ಅನ್ನ ಹಾಕೋರಿ. ಆನಂದ್ ಬಾಲಚಂದ್ರ ಚಂದ್ರ ಟೋಟಲ್ ಪರ್ಟಿಕ್ಯುಲರ್ಸ್. ನೋಡ್ರಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಆನಂದ ಬಾಲಚಂದ್ರ ಚಂದ್ರ ಆಮೇಲೆ ಟೋಟಲ್ ಪರ್ಟಿಕ್ಯುಲರ್ಸ್. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಟೇಬಲ್ ಅನ್ನ ಹಾಕೋಬೇಕು. ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಗ್ರಾಸ್ ಲಯಬಿಲಿಟಿಯನ್ನ ತಗೋಬೇಕು. ನೋಡ್ರಿ ಗ್ರಾಸ್ ಲಯಬಿಲಿಟಿಯನ್ನ ತಗೋಬೇಕು. ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಗ್ರಾಸ್ ಲಯಬಿಲಿಟಿಯನ್ನ ತಗೋಬೇಕು. ಇಲ್ಲಿ ನೋಡ್ರಿ ಎಕ್ಸ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಎಷ್ಟದಂದ್ರ 50,000 ಶೇರ್ಸ್ ಗಳದಾವ. 50,000 equity ಶೇರ್ಸ್ ಅದಾವ. ಅದ್ರಾಗ ಎಷ್ಟು ಮಾರ್ಕ್ನ ಒಪ್ಕೊಂಡ್ರಿ ಆನಂದ 40% ಶೇರ್ಗಳಾಗ್ತಾನ. ಅಂದ್ರ 50,000 ಶೇರ್ಸ್ ಇಂಟು 40 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ 20,000 ಶೇರ್ಸ್ ಗಳಾಗ್ತಾವ. ನೋಡ್ರಿ ಎಕ್ಸ್ ಕಂಪನಿ ಕೊಟ್ಟಿರ್ತಕ್ಕಂತ ಶೇರುಗಳು 50,000 ಶೇರ್ಸ್ ಅದಾವ. 50,000 ಶೇರ್ಸ್ ಇಂಟು 40% ಅಂದ್ರೆ ಎಷ್ಟಾಗತ್ರಿ 20,000 ಶೇರ್ಸ್ ಗಳಾಗ್ತಾವ. ಇನ್ನು ಅದೇ ರೀತಿಯಾಗಿ ಬಾಲಚಂದ್ರ ಇಲ್ಲಿ ಕಂಪನಿ ಕೊಟ್ಟಿರ್ತಕ್ಕಂತ ಶೇರುಗಳು ಎಷ್ಟದಾವ ಅಂದ್ರ 50,000 ಶೇರ್ಸ್ ಗಳದಾವ. ಆ 50,000 ಇಂಟು ಬಾಲಚಂದ್ರ ಎಷ್ಟು ಶೇರುಗಳನ್ನ ಸೇಲ್ ಮಾಡ್ತೀನಿ ಅಂತ ಹೇಳ ಅಂದ್ರೆ 30% ಶೇರುಗಳನ್ನ ಸೇಲ್ ಮಾಡ್ತೀನಿ ಅಂತ ಹೇಳ. ಅಂದ್ರ 50,000 ಇಂಟು 30 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ಹಾಕದ್ರಿ 15,000 ಶೇರ್ಸ್ ಗಳಾಗ್ತಾವ. ಇನ್ನು ಅದೇ ರೀತಿಯಾಗಿ ಚಂದ್ರ ಇಲ್ಲಿ 50,000 ಶೇರ್ಸ್ ಒಳಗ 8% ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಹೇಳಿ 30% ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಹೇಳಿದಾನೆ. ನೋಡ್ರಿ 50,000 ಶೇರ್ಸ್ ಗಳದಾವ. 50,000 ಶೇರ್ಸ್ ಒಳಗ 30% ಶೇರ್ಗಳನ್ನ ಇವನೇ ಮಾರಾಟ ಮಾಡ್ತೀನಿ ಅಂತ ಹೇಳ. ಅಂದ್ರೆ 30% ಅಂದ್ರೆ ಎಷ್ಟು ಹಾಕದ್ರಿ 15,000 ಶೇರ್ಸ್ ಗಳಾಗ್ತಾವ. ಓಕೆ, ಟೋಟಲ್ ಮಾಡ್ಕೊಂಡು 3 ಮಂದಿ ಇದ್ದಾನೆ. ಈಗ 20,000 ಪ್ಲಸ್ 15,000 ಪ್ಲಸ್ 15,000 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ 20,000 ಪ್ಲಸ್ 15,000 ಪ್ಲಸ್ 15,000 ಅಂದ್ರೆ ಎಷ್ಟಾಗತ್ರಿ 50,000 ಶೇರ್ಸ್ ಗಳಾಗ್ತಾವ. ಟೋಟಲ್ ಗ್ರಾಸ್ ಲಯಬಿಲಿಟಿ ಎಷ್ಟಾಗತ್ರಿ 20,000 ಪ್ಲಸ್ 15,000 ಪ್ಲಸ್ 15,000 ಅಂದ್ರೆ ಎಷ್ಟಾಗತ್ರಿ 50,000 ಶೇರ್ಸ್ ಗಳಾಗ್ತಾವ. ಇನ್ನ ರೇಷೋ ತಕೋಬೇಕು ಇದಕ್ಕೆ. ಅಂದ್ರ 20,000 ರೇಷ್ಟು 15,000 ರೇಷ್ಟು 15,000 ರೇಷ್ಟು ರೇಷೋ ತಕೋರಿ. ನೋಡ್ರಿ 3 ಮಂದಿ ರೇಷೋ ತಕೋಬೇಕು. ಈಗ 20,000 ರೇಷ್ಟು 15,000 ರೇಷ್ಟು 15,000 ಅಂದ್ರ 20 ರೇಷ್ಟು 15 ರೇಷ್ಟು 15. ಓಕೆ, ಈ ರೀತಿಯಾಗಿ ರೇಷೋ ತಕೋರಿ. ಎಷ್ಟು ಬರ್ತದ ಆನ್ಸರ್ 4:3:3 ಬರ್ತದ. ನೋಡ್ರಿ 20,000 ರೇಷ್ಟು 15,000 ರೇಷ್ಟು 15,000 ರೇಷೋ ಅನ್ನ ರೇಷೋ ತಕೋರಿ. ರೇಷೋ ಎಷ್ಟು ಬರ್ತೈತ್ರಿ ನಾರ್ಮಲ್ ಆಗಿ 4:3:3 ಬರ್ತದ. ಇಲ್ಲಿ ಒಂದು ರೇಷೋ ತೆಗಿಯಕ್ಕೆ ಬರಂಗಿಲ್ಲ ಅಂದ್ರೆ ಇದ್ರ ಮ್ಯಾಗ ತಕೋಬಹುದು. ಆನಂದ 40% ಆದ 4 ಬರೀರಿ. ಬಾಲಚಂದ್ರ 30% ಆದ 3 ಬರೀರಿ. ಆಮೇಲೆ ಚಂದ್ರ ಎಷ್ಟಾದ್ರಿ 30% ಆದ 3 ಬರೀರಿ. ನೋಡ್ರಿ ಏನೇನ್ ಹೇಳ್ತಾ ಇದ್ದೀನಿ. ಆನಂದ 40% ಆದ 4 ಬರೀರಿ. ಚಂದ್ರ 30% ಆದ 3 ಬರೀರಿ. ಆಮೇಲೆ ಚಂದ್ರ ಎಷ್ಟಾದ್ರಿ 30% ಆದ. ಏನೇನ್ ಹೇಳ್ತಾ ಇದ್ದೀನಿ. ಆನಂದ 40% ಆದ 4 ಬರಿಬೇಕು. ಬಾಲಚಂದ್ರ 30% ಆದ 3 ಬರಿಬೇಕು. ಆಮೇಲೆ ಚಂದ್ರ ಅಂತಕ್ಕಂಥದ್ದು ಕೇವಲ 3 ಅದ, ಅವನು 3 ಬರಿಬೇಕು. ಅಂದ್ರೆ 30% ಆದ 3 ಬರೀರಿ. ಅಂದ್ರೆ ರೇಷೋ ಎಷ್ಟಾಯ್ತ್ರಿ 4:3:3 ಆಯ್ತು. ಓಕೆ, ದಿಸ್ ಇಸ್ ದ ಗ್ರಾಸ್ ಲಯಬಿಲಿಟಿ ರೇಷೋ. ದಿಸ್ ಇಸ್ ದ ಗ್ರಾಸ್ ಲಯಬಿಲಿಟಿ ರೇಷೋ. ಇನ್ನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ಲೆಸ್ ಮಾಡ್ಕೋಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ಯಾವ ರೇಷೋ ಒಳಗೆ ಹಂಚ್ಕೋಬೇಕಂದ್ರ ನಾವು ಅಗಲೇ ಏನು ಫೈಂಡ್ ಔಟ್ ಮಾಡ್ಯಾವಲ್ಲ ಗ್ರಾಸ್ ಲಯಬಿಲಿಟಿ ರೇಷಿಯೋನ, ಆ ಗ್ರಾಸ್ ಲಯಬಿಲಿಟಿ ರೇಷಿಯೋನ ತಗೋಬೇಕು 4:3:3. ನೋಡ್ರಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ನಾವು ಲೆಸ್ ಮಾಡಬೇಕಾಗ್ತದ.
ಆದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ಎಲ್ಲರಿಗೂ ಹಂಚಬೇಕಾಗ್ತದ. ಹಂಚಬೇಕಾದ್ರೆ ರೇಷಿಯೋ ಬೇಕು. ಆ ರೇಷಿಯೋ ಯಾವ್ದಪ್ಪ ಅಂದ್ರೆ ಗ್ರಾಸ್ ಲಯಬಿಲಿಟಿ ರೇಷಿಯೋನ ತಗೋಬೇಕು. 4:3:3. ಓಕೆ, ಈ ರೇಷಿಯೋನ ಬರ್ಕೋಬೇಕು. ಈ ರೇಷಿಯೋ ಒಳಗ ಹಂಚಬೇಕು. ಈಗ ನೋಡ್ರಿ ಟೋಟಲ್ ಬರ್ಕೋರಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆಗಲೇ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ವರ್ಕಿಂಗ್ ನೋಟ್ ಎಷ್ಟಾದ್ರಲ್ಲಿ 15,000 ಅದ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ 15,000 ಐತಿ. ಓಕೆ, 15,000 ಅನ್ನ ಈ ರೇಷಿಯೋ ಒಳಗೆ ಹಂಚ್ಕೋಬೇಕು. ಈಗ ಓಕೆ, ಆನಂದಗ 15,000 into 4 divided by 10. 4 divided by 10 ಅಂದ್ರೆ 4 plus 3 plus 3 ಅಂದ್ರೆ ಎಷ್ಟಾಗತ್ರಿ? 10 ಆಗತ್ತ. 4 plus 3 plus 3 ಅಂದ್ರೆ ಎಷ್ಟಾಗತ್ರಿ? 10 ಆಗತ್ತ. ಅಂದ್ರೆ 15,000 into 4 divided by 10 ಅಂದ್ರೆ 6,000 ಬತ್ತು. ನೋಡ್ರಿ ಇನ್ನೂ ಮಾಡ್ತಾ ಇದೀನಿ. 15,000 into 4 divided by 10 ಅಂದ್ರೆ ಎಷ್ಟು ಬತ್ರಿ? 6,000 ಬತ್ತು. ಏನಪ್ಪ 15,000 into 3 divided by 10. 15,000 into 3 divided by 10 ಅಂದ್ರೆ ಎಷ್ಟು ಬತ್ರಿ? 4,500 ಬತ್ತು. ಇನ್ನು 15,000 into 3 divided by 10 ಅಂದ್ರೆ ಎಷ್ಟು ಬತ್ರಿ? ಚಂದ್ರಂದು 4,500 ಬತ್ತು. ಅಂದ್ರ 15,000 into 3 divided by 10 ಅಂದ್ರೆ ಎಷ್ಟು ಬತ್ರಿ? ಚಂದ್ರಂದು 4,500 ಬತ್ತು. ಇನ್ನು ಗ್ರಾಸ್ ಲಯಬಿಲಿಟಿ ಒಳಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ಕೋರಿ. ಇನ್ನ ಗ್ರಾಸ್ ಲಯಬಿಲಿಟಿ ಒಳಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ಕೋರಿ. ಓಕೆ, 20,000 ಒಳಗ 6,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 14,000 ಬತ್ತು. 15,000 ಒಳಗ 4,500 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 10,500. ಇನ್ನು 15,000 ಒಳಗ 4,500 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 10,500 ಬತ್ತು. ಇನ್ನು 50,000 ಒಳಗ 15,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 35,000 ಬತ್ತು. ಗೊತ್ತಾಯ್ತ್ರಿ? ಇನ್ನು ಮಾರ್ಕ್ಡ್ ಅಪ್ಲಿಕೇಶನ್ ನೋಡ್ರಿ. ಮಾರ್ಕ್ಡ್ ಅಪ್ಲಿಕೇಶನ್ ಅವನೇ ಕೊಟ್ಬಿಟ್ಟಾರ ಪ್ರಾಬ್ಲಮ್ದಲ್ಲಿ. ಓಕೆ, ಆನಂದಂದು ಎಷ್ಟದಪ್ಪ ಅಂದ್ರ 10,000 ಶೇರ್ಸ್ಗಳದಾವ. ಬಾಲುನು ಎಷ್ಟದಪ್ಪ ಅಂದ್ರ 5,000 ಶೇರ್ಸ್ಗಳದಾವ. ಚಂದ್ರನ್ ಎಷ್ಟು ಶೇರ್ಗಳದಾವಪ್ಪ ಅಂದ್ರ 10,000 ಶೇರ್ಸ್ಗಳದಾವ. ನೋಡ್ರಿ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅವನೇ ಕೊಟ್ಟಾನ. ಇಲ್ಲಿ ಸೆಂಟೆನ್ಸ್ ಅನ್ನ ಕೊಟ್ಟೆ ಬಿಟ್ಟಾನವ. ಕ್ಲಿಯರ್ ಆಗಿ ನೋಡ್ರಿ. ದ ಡೀಟೇಲ್ಸ್ ಆಫ್ ದ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಔಟ್ ಆಫ್ ದ ಅಪ್ಲಿಕೇಶನ್ಸ್ ರಿಸೀವ್ಡ್ ಆಸ್ ಫಾಲೋಸ್. ನೋಡ್ರಿ, ಇಲ್ಲಿ ದ ಡೀಟೇಲ್ಸ್ ಆಫ್ ಮಾರ್ಕ್ಡ್ ಅಪ್ಲಿಕೇಶನ್. ಆನಂದ ಎಷ್ಟದಪ್ಪ ಅಂದ್ರ 10,000 ಅದಾವ. ಬಾಲು ಎಷ್ಟದಾವ ಅಂದ್ರ 5,000 ಶೇರ್ಸ್ಗಳದಾವ. ಚಂದ್ರನ್ ಎಷ್ಟದಾವ ಅಂದ್ರ 10,000 ಶೇರ್ಸ್ಗಳದಾವ. ಓಕೆ, ಮೂರು ಕುಳಿಸ್ಕೋರಿ. ಅಂದ್ರೆ 10,000 plus 5,000 plus 10,000. 10,000 plus 5,000 plus 10,000 ಅಂದ್ರೆ ಎಷ್ಟಾಯ್ತ್ರಿ? 25,000 ಆಯ್ತು. ಇನ್ನೇನು ಹೇಳ್ತಾ ಇದ್ದೀನಿ ನೋಡ್ರಿ, ಒಟ್ಟು ಕುಡಿಸ್ಕೋರಿ. 10,000 plus 5,000 plus 10,000 ಅಂದ್ರೆ ಎಷ್ಟಾಯ್ತ್ರಿ? 25,000 ಆಯ್ತು. ಓಕೆ, ಈಗ ಲೆಸ್ ಮಾಡ್ಕೋರಿ. ಲೆಸ್ ಮಾಡ್ಕೋಬೇಕು. ಓಕೆ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ರಿ. 14,000 minus 10,000 ಅಂದ್ರ ಆನ್ಸರ್ ಎಷ್ಟು ಬರ್ತೈತ್ರಿ? 4,000 ಬತ್ತು. 10,500 ಒಳಗ 5,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 5,500 ಬತ್ತು. ಇಲ್ಲ 10,500 ಒಳಗ 10,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 500 ಬತ್ತು. ಇನ್ನ ಒಟ್ಟು ಕುಡಿಸ್ಕೋರಿ. 4,000 ಪ್ಲಸ್ 5,500 ಪ್ಲಸ್ 500 ಅಂದ್ರೆ ಎಷ್ಟು ಬರ್ತೈತ್ರಿ? 10,000 ಬರ್ತದ. ಅಥವಾ ಲಾಸ್ಟ್ ಕಾಲಮ್ದಾಗ ಏನ್ ಆನ್ಸರ್ ಬರ್ತೈತೆ ಅದೇ ಆನ್ಸರ್ ಇಲ್ಲಿ ಬರ್ತದ. ನೋಡ್ರಿ, 4,000 ಪ್ಲಸ್ 5,500 ಪ್ಲಸ್ 500 ಅಂದ್ರೆ ಎಷ್ಟು ಬರ್ತೈತ್ರಿ? 10,000 ಬರ್ತದ. ದಿಸ್ ಈಸ್ ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ. ದಿಸ್ ಈಸ್ ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ 10 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಕೇಳಿದಾಗ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು? ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಏನಿಲ್ಲ, ಮೊದಲು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕಂಡುಹಿಡಿಯಿರಿ. ಕಂಡುಹಿಡಿದ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಟೇಬಲ್ ಅನ್ನ ರೆಡಿ ಮಾಡಬೇಕು. ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಬೇಕು. ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಬೇಕು. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡಬೇಕು? ಪ್ರಾಬ್ಲಮ್ ಅನ್ನ ಬಿಡಿಸಬೇಕಾಗ್ತದೆ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ತಮ್ಮ ಸಲಹೆ ಸೂಚನೆಗಳನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಬರೀಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಮೈ ವಾಟ್ಸ್ಆಪ್ ನಂಬರ್ 9986529073. ಈ ನಂಬರ್ಗೆ ಜಾಯಿನ್ ಆಗೋದ್ರ ಮುಖಾಂತರ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ದಲ್ಲಿ ಜಾಯಿನ್ ಅನ್ನ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.